ನನಗೆ ಮೊದಲೇ ಗೊತ್ತಿತ್ತು. ಏನ್ ಹೇಳ್ತಾ ಇದೀಯ ರಾಧಿಕಾ? ಹೌದು ಚಿರು, ಆದ್ರೆ ನಿಮ್ಮಮ್ಮ ನಿನ್ನಿಂದ ದೂರ ಆಗ್ಬಾರ್ದು ಅಂತ ನಾನು ನಿನ್ನ ಹತ್ರ ಏನೂ ಹೇಳಿರ್ಲಿಲ್ಲ. ನಿಮ್ಮಮ್ಮ ಅಂದ್ರೆ ನಿನಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಆಕ್ಚುಲಿ ಅವ್ರು ಒಳ್ಳೆಯವ್ರೆ. ಏನೋ ಗೊತ್ತಿಲ್ಲ, ಅವ್ರಿಗೆ ನಾನು ಇಷ್ಟ ಆಗಿಲ್ಲ. ಅದಕ್ಕೆ ಅವರು ಕೆಟ್ಟವರಾಗಿ ಬದಲಾಗ್ಬಿಟ್ರು. ನಿಶ್ಚಿತಾರ್ಥದಲ್ಲಿ ಮದ್ವೆಲಿ ಅವ್ರು ಮಾಡಿದ ಕುತಂತ್ರಗಳೆಲ್ಲ ನನಗೆ ಗೊತ್ತು ಚಿರು. ಆದ್ರೆ ಅದನ್ನೆಲ್ಲ ನಾನು ಯಾಕೆ ನಿನ್ನ ಹತ್ರ ಹೇಳಿಲ್ಲ ಅಂದ್ರೆ ನಿನಗದನ್ನ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನನಗೆ ಗೊತ್ತಿತ್ತು. ನಾವಿಬ್ರು ಖಂಡಿತವಾಗ್ಲೂ ಒಂದಾಗ್ತೀವಿ ಅಂತ ನಾನು ಅದನ್ನೆಲ್ಲ ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಅದೇ ತರ ನನ್ನ ನಂಬಿಕೆನ ಸುಳ್ಳಾಗಿಲ್ಲ. ನಾವಿಬ್ರು ಒಂದಾದ್ವಿ. ಅತ್ತೆ ತಪ್ಪು ಮಾಡಿದ್ದಾರೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರು ಒಂದಲ್ಲ ಒಂದಿನ ಬದಲಾಗ್ತಾರೆ. ಈಗ ನೀನು ಕೋಪ ಮಾಡ್ಕೊಂಡು ಅವ್ರ ಜೊತೆ ಜಗಳ ಮಾಡ್ಬೇಡ ಚಿರು. ಏನ್ ಮಾತಾಡ್ತಿದ್ಯಾ ರಾಧಿಕಾ? ಅವ್ರು ನನಗೆ ಮಾಡಿರೋದು ಸಾಧಾರಣ ವಿಷಯನ? ನಾನು ಇಷ್ಟಪಟ್ಟು ನಿನ್ನ ನನ್ನಿಂದ ದೂರ ಮಾಡಿ ಆ ದೀಪಿಗೆ ನನ್ನ ಜೊತೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡ್ರು ಅವರು. ಅದು ನಾವ್ ಹೇಗ್ ಸಹಿಸ್ಕೊಳಕಾಗುತ್ತೆ? ಬಾ ಈಗ್ಲೇ ನಮ್ಮ ಮನೆಗೆ ಹೋಗೋಣ. ಚಿರು, ನನ್ ಮಾತ್ ಕೇಳು. ನೋಡು, ಸ್ವಲ್ಪ ತಾಳ್ಮೆಯಿಂದ ಇರು. ಸದ್ಯದ ಪರಿಸ್ಥಿತಿಲಿ ಅವ್ರ ಹತ್ರ ಇದನ್ನೇನು ಮಾತಾಡೋದ್ ಬೇಡ. ರಾಧಿಕಾ ಏನ್ ಹೇಳಿದ್ರು ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಅವರು ನಮ್ಮಮ್ಮ ಅಂತ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಚಿರು, ನಾನು ಹೇಳೋದ್ ಕೇಳು. ನೋಡು, ಈ ವಿಷಯದಲ್ಲಿ ನೀನ್ ಜಾಸ್ತಿ ತಲೆ ಹಾಕ್ಬೇಡ. ಈ ವಿಷಯ ನೀನ್ ಆರಂಭದಲ್ಲೇ ಹೇಳಿದ್ರೆ ಇಷ್ಟೊತ್ತಿಗೆ ನಾನು ಏನೋ ಒಂದು ನಿರ್ಧಾರ ಮಾಡ್ತಿದ್ದೆ. ಕೊನೆಗೆ ಆ ದೀಪಿಕನ್ ಫೋನ್ ನನ್ನ ಕೈಗೆ ಸಿಕ್ಕಿದ್ರಿಂದ ನನಗೆ ಆ ಸತ್ಯ ಗೊತ್ತಾಯ್ತು. ಹೆತ್ತಮ್ಮನ್ ಬಾಯಿಂದಾನೆ ತನ್ನ ಮಗನ್ ಬಗ್ಗೆ ಮಾಡಿರೋ ಕುತಂತ್ರನ ಕೇಳೋಷ್ಟು ದುರದೃಷ್ಟವಂತ ನಾನು. ಇದಕ್ಕೆ ಉತ್ತರ ಕೊಡದೆ ನಾನು ಸುಮ್ಮನೆ ಇರಲ್ಲ. ಚಿರು, ನನ್ ಮಾತ್ ಕೇಳು. ಇಲ್ಲ ರಾಧಿಕಾ, ಈ ವಿಷಯದಲ್ಲಿ ನೀನ್ ಮಧ್ಯ ಬರಬೇಡ. ಚಿರು, ಚಿರು, ಇದೆಲ್ಲ ತಪ್ಪು ದಯಾಳ್. ನಿಮ್ ಮಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಅವಳು ತುಂಬಾ ಅತಿ ಆಗ ಆಡ್ತಿದ್ದಾಳೆ. ನೋಡಿ ಮೇಡಮ್, ನನ್ನ ಮಗಳ ಕಡೆ ಇರೋ ನ್ಯಾಯದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು? ಅವಳು ರಾಧಿಕನ ಸಾಯಿಸ್ತೀನಿ ಅಂತ ಹೋಗಿ ನನ್ ಮಗನ್ನ ಸಾಯಿಸಕ್ ನೋಡ್ತಿದ್ದಾಳೆ. ದಿಸ್ ಇಸ್ ಟೂ ಮಚ್. ಅವಳು ಸೈಕೋ ಆಗಿದ್ದಾಳ. ನೋಡಿ ಮೇಡಮ್, ನನ್ನ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ. ಕೋಪನ? ನನಗ್ ಬರ್ತಿರೋ ಸಿಟ್ಟಿಗೆ ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ.